ಹಾಯ್ ಫ್ರೆಂಡ್ಸ್, ಮನೆಯಲ್ಲಿ ಅನ್ನ ಮಾಡೋದಕ್ಕಿಂತ ಮುಂಚೆ ಅಕ್ಕಿಯನ್ನು ಕ್ಲೀನ್ ಮಾಡೋದನ್ನು ನಾವು ನೋಡೇ ಇರ್ತೀವಿ. ಅಕ್ಕಿಯಲ್ಲಿರುವ ಹುಳು, ಕಲ್ಲು, ಮಣ್ಣು ಎಲ್ಲವನ್ನು ಕ್ಲೀನ್ ಮಾಡಿ ಆನಂತರ ಅದನ್ನು ಚೆನ್ನಾಗಿ ತೊಳೆದು ಅನ್ನವನ್ನು ಮಾಡುತ್ತಾರೆ. ಅದೇ ರೀತಿ ತುಂಬ ಜನ ಅಕ್ಕಿಯನ್ನು ಸ್ಟೋರ್ ಮಾಡ್ತಾರೆ. ಈ ರೀತಿ ದೀರ್ಘಕಾಲ ಅಕ್ಕಿಯನ್ನು ಸ್ಟೋರ್ ಮಾಡಿದ್ರೆ ಖಂಡಿತ ಅದರಲ್ಲಿ ಹುಳ ಬೀಳುತ್ತೆ. ಇದನ್ನು ನಾವು ನೋಡೇ ಇರ್ತೀವಿ. ಅಕ್ಕಿಗೆ 2-3 ರೀತಿಯ ಹುಳುಗಳು ಬೀಳುತ್ತೆ. ಅದೇ ರೀತಿ ಅಕ್ಕಿಯಲ್ಲಿ ಗೂಡು ಕೂಡ ಕಟ್ಟುತ್ತೆ. ಈ ಹುಳುಗಳು ಅಕ್ಕಿಗೆ ರಂಧ್ರ ಮಾಡಿ ಪುಡಿ ಮಾಡುತ್ತೆ. ಈ ರೀತಿ ಪುಡಿಯಾದ ಅಕ್ಕಿಯನ್ನು ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟನೇ. ಅದೇ ರೀತಿ ಹುಳ ಬಿದ್ದ ಅಕ್ಕಿಯನ್ನು ಕ್ಲೀನ್ ಮಾಡಿ ತಿನ್ನೋದ್ರಿಂದ ಜೀರ್ಣ ಸಂಬಂಧಿತ ಕಾಯಿಲೆಗಳು ಬರುತ್ತೆ ಅಂತ ಕೆಲವು ಡಾಕ್ಟರ್ಸ್ ಹೇಳ್ತಿದ್ದಾರೆ. ಸಿರಿಧಾನ್ಯಗಳಿಗೆ ಹೋಲಿಸಿದರೆ ಅಕ್ಕಿ ಮತ್ತು ಗೋಧಿಗೆ ಫೈಬರ್ನಿಂದ ತಯಾರಿಸಲ್ಪಟ್ಟ ಕವಚ ಕಮ್ಮಿ ಇರುತ್ತೆ. ಈ ಕಾರಣದಿಂದ ಅಕ್ಕಿ ಮತ್ತು ಗೋಧಿಯನ್ನು ಸ್ಟೋರ್ ಮಾಡಿದಾಗ ಹುಳುಗಳು ಹೆಚ್ಚಾಗಿ ಬೀಳುತ್ತೆ. ಸಿರಿಧಾನ್ಯಗಳ ಚಿಪ್ಪೆಯಲ್ಲಿ ಫೈಬರ್ ಅನ್ನೋದು ಕವಚದ ರೀತಿ ಕೆಲಸ ಮಾಡುತ್ತಿರುವುದರಿಂದ 30 ವರ್ಷಗಳಾದರೂ ಅವುಗಳಿಗೆ ಹುಳ ಬೀಳೋದಿಲ್ಲ. ಆದರೆ ಗೋಧಿ ಮತ್ತು ಅಕ್ಕಿಗೆ ಫೈಬರ್ ಕವಚ ತುಂಬ ಕಮ್ಮಿ ಇರೋದ್ರಿಂದ ಇವುಗಳಿಗೆ ಸುಲಭವಾಗಿ ಹುಳುಗಳು ಬೀಳುತ್ತೆ. ಎಂತಹ ಅಕ್ಕಿಯಲ್ಲಾದರೂ ಫೈಬರ್ ಕ್ವಾಂಟಿಟಿ ತುಂಬ ಕಮ್ಮಿ ಇರುತ್ತೆ. ಕೆಂಪು ಅಕ್ಕಿ ಮತ್ತು ಕಪ್ಪು ಅಕ್ಕಿ ಒರಿಜಿನಲ್ ಅಕ್ಕಿ ವೆರೈಟೀಸ್, ಅಂದರೆ ಪಾಲಿಷ್ ಮಾಡಿದ ಅಕ್ಕಿಗಿಂತ ಇವು 10 ಪಟ್ಟು ಒಳ್ಳೆಯದು. ಆದರೆ ಒಟ್ಟಾರೆ ಅಕ್ಕಿಗೆ ಕಾಯಿಲೆಗಳನ್ನು ನಿವಾರಿಸುವ ಶಕ್ತಿ ಇಲ್ಲ. ರೈಸ್ನಲ್ಲಿ ಕಾರ್ಬೋಹೈಡ್ರೇಟ್ ತುಂಬ ಜಾಸ್ತಿ ಇರುತ್ತೆ. ಇದು ವೇಗವಾಗಿ ಜೀರ್ಣ ಆಗುತ್ತೆ. ಅಷ್ಟೇ ವೇಗವಾಗಿ ಶಕ್ತಿಯನ್ನು ನಮ್ಮ ದೇಹಕ್ಕೆ ಕೊಡುತ್ತೆ. ಅದು ಬಿಟ್ಟು ಇದರಿಂದ ಯಾವುದೇ ಆರೋಗ್ಯದ ಲಾಭಗಳು ಇಲ್ಲ. ಈ ಹುಳುಗಳ ಸಮಸ್ಯೆಯನ್ನು ಎದುರಿಸಲು ಎಕ್ಸ್ಪರ್ಟ್ಸ್ ಕೆಲವು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಮೊದಲು ಅಕ್ಕಿಯನ್ನು ಸ್ಟೋರ್ ಮಾಡಿದ ಮೂಟೆಗಳ ಪಕ್ಕದಲ್ಲಿ ಅಥವಾ ಅದರ ಸುತ್ತಮುತ್ತ ತೇವಾಂಶ ಇಲ್ಲದಿರುವ ರೀತಿ ನೋಡಿಕೊಳ್ಳಬೇಕು. ಒಂದು ವೇಳೆ ತೇವಾಂಶ ಇದ್ದರೆ ವೇಗವಾಗಿ ಹುಳುಗಳು ಬೀಳುತ್ತೆ. ಅದೇ ರೀತಿ ಅಕ್ಕಿ ಸ್ಟೋರ್ ಮಾಡುವ ಮೂಟೆಗಳಲ್ಲಿ ಘಾಟು ವಾಸನೆ ಇರುವ ಪದಾರ್ಥಗಳನ್ನು ಇಡೋದ್ರಿಂದ ಅಕ್ಕಿಗೆ ಹುಳುಗಳು ಬೀಳೋದಿಲ್ಲ. ಅಂದರೆ ಬೇವಿನ ಎಲೆ, ಬಿರಿಯಾನಿ ಎಲೆ, ಲವಂಗ, ಕರ್ಪೂರ, ಬೆಳ್ಳುಳ್ಳಿ ಸಿಪ್ಪೆ, ಒಣಗಿದ ಮೆಣಸು, ಕಲ್ಲುಪ್ಪು ಇಂಥವು. ಅದೇ ರೀತಿ ಬೇವಿನ ಎಲೆ, ಲವಂಗ, ಕರ್ಪೂರವನ್ನು ಪುಡಿ ಮಾಡಿ ಒಂದು ಬಟ್ಟೆಯಲ್ಲಿ ಸುತ್ತಿ ಅಕ್ಕಿ ಮೂಟೆಯಲ್ಲಿ ಇಡೋದ್ರಿಂದ ಅವುಗಳಿಂದ ಬರುವ ಘಾಟು ವಾಸನೆಗೆ ಹುಳುಗಳು ಬೀಳೋದಿಲ್ಲ. ಬೇವಿನ ಎಲೆ ಮತ್ತು ಲವಂಗಗಳಿಗೆ ಹುಳುಗಳ ಜೊತೆ ಹೋರಾಡುವ ಶಕ್ತಿ ಇರುತ್ತೆ. ಇವುಗಳ ಜೊತೆ ಕರ್ಪೂರ ಮಿಕ್ಸ್ ಆದರೆ ಅದರಿಂದ ಬರುವ ಘಾಟಾದ ವಾಸನೆಗೆ ಹುಳುಗಳು ಹತ್ತಿರಕ್ಕೆ ಕೂಡ ಬರೋದಿಲ್ಲ. ಅದೇ ರೀತಿ ಮಾರ್ಕೆಟ್ನಲ್ಲಿ ತುಂಬ ಕೆಮಿಕಲ್ಸ್ ಕೂಡ ಸಿಗುತ್ತೆ. ಆದರೆ ಈ ಕೆಮಿಕಲ್ಸನ್ನು ಬಳಸೋದು ಅಷ್ಟು ಒಳ್ಳೆಯದಲ್ಲ. ಆದರೆ ಕೆಲವು ಎಕ್ಸ್ಪರ್ಟ್ಸ್ ಏನು ಹೇಳ್ತಿದ್ದಾರೆ ಅಂದರೆ ಅಕ್ಕಿಗೆ ಹುಳ ಬೀಳೋದು ಸರ್ವೇ ಸಾಮಾನ್ಯ. ಇದರ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಒಂದು ವೇಳೆ ಹುಳ ಬಿದ್ದಿದ್ರೂ ಅದನ್ನು ನಾವು ಚೆನ್ನಾಗಿ ತೊಳಿತೀವಿ. ಆನಂತರ ಅದನ್ನು ನೀರಿನಲ್ಲಿ ಬೇಯಿಸಿ ತಿಂತೀವಿ. ಈ ರೀತಿಯ ಬಿಸಿಗೆ ಅಕ್ಕಿಯಲ್ಲಿರುವ ಹುಳುಗಳು, ಬ್ಯಾಕ್ಟೀರಿಯಾ, ಕ್ರಿಮಿಕೀಟಗಳು ಎಲ್ಲವೂ ಸತ್ತು ಹೋಗುತ್ತೆ. ಇದರಿಂದ ಇದು ಆರೋಗ್ಯದ ಮೇಲೆ ಹೆಚ್ಚು ಪ್ರಭಾವವನ್ನು ತೋರಿಸೋದಿಲ್ಲ. ಅಜೀರ್ಣದಂತಹ ಸಮಸ್ಯೆಗಳ ತೀವ್ರತೆ ಇದರಿಂದ ಕಮ್ಮಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಅದೇ ರೀತಿ ಅಕ್ಕಿಯಲ್ಲಿ ಹುಳ ಬಿದ್ದಿರೋದ್ರಿಂದ ಅಜೀರ್ಣ ಸಮಸ್ಯೆಗೆ ಒಳಗಾದ ರೋಗಿಗಳ ಸಂಖ್ಯೆ ನಮ್ಮ ದೇಶದಲ್ಲಿ ತುಂಬ ಅಪರೂಪ ಅಂತ ಕೂಡ ಹೇಳ್ತಿದ್ದಾರೆ. ನಾವು ಮಾರ್ಕೆಟ್ನಲ್ಲಿ ಅಥವಾ ಸೂಪರ್ ಮಾರ್ಕೆಟ್ನಲ್ಲಿ ಹಣ್ಣುಗಳನ್ನು ತೆಗೆದುಕೊಳ್ಳಲು ಹೋದಾಗ ತುಂಬ ಫ್ರೂಟ್ಸ್ ಮೇಲೆ ಸ್ಟಿಕ್ಕರ್ಸನ್ನು ಅಂಟಿಸಿರ್ತಾರೆ. ತುಂಬ ಜನ ಇವುಗಳನ್ನು ನೋಡಿ ಈ ಸ್ಟಿಕ್ಕರ್ಸ್ ಇದ್ದರೆ ಇವು ತುಂಬ ಕಾಸ್ಟ್ಲಿ ಫ್ರೂಟ್ಸ್ ಅಂತ ಅಂದುಕೊಳ್ಳುತ್ತಾರೆ. ಆದರೆ ಅದು ಸುಳ್ಳು. ಈಗ ಆ ಸ್ಟಿಕ್ಕರ್ಸ್ನ ಯೂಸ್ ಏನು ಅಂತ ನೋಡೋಣ. ಈ ಸ್ಟಿಕ್ಕರ್ ಸಿಸ್ಟಮನ್ನು PLU ಕೋಡ್, ಪ್ರೈಸ್ ಲುಕಪ್ ಕೋಡ್ ಅಂತ ಕರೀತಾರೆ. ಇದನ್ನು 2001ರಲ್ಲಿ ಇಂಟರ್ನ್ಯಾಷನಲ್ ಫೆಡರೇಷನ್ ಫಾರ್ ಪ್ರೊಡ್ಯೂಸ್ ಸ್ಟ್ಯಾಂಡರ್ಡ್ಸ್ IFPS ಗ್ಲೋಬಲ್ ಆಗಿ ಹಣ್ಣುಗಳು ಮತ್ತು ತರಕಾರಿಗಳ ಮೇಲೆ ಸ್ಟಿಕ್ಕರ್ಸ್ ಹಾಕುವ ಪದ್ಧತಿಯನ್ನು ಪರಿಚಯಿಸುತ್ತೆ. ಇದು ಪಕ್ಕದ ದೇಶಗಳಿಗೆ ಎಕ್ಸ್ಪೋರ್ಟ್ ಆಗುವ ಅಗ್ರಿಕಲ್ಚರ್ ಪ್ರಾಡಕ್ಟ್ ಕ್ವಾಲಿಟಿಯನ್ನು ಚೆಕ್ ಮಾಡುವ ಸಂಸ್ಥೆ. ಈ ಲೇಬಲ್ಸ್ ಮುಖಾಂತರ ಅವುಗಳನ್ನು ಈಸಿಯಾಗಿ ಟ್ರೇಸ್ ಮಾಡಲು ಪ್ರಾಡಕ್ಟ್ ಗ್ರೇಡ್, ಪ್ರೈಸ್, ಯಾವ ಪದ್ಧತಿಯಲ್ಲಿ ಅವುಗಳನ್ನು ಬೆಳೆಸಿದ್ದಾರೆ, ಯಾವ ದೇಶದಲ್ಲಿ ಬೆಳೆಸಿದ್ದಾರೆ ಇಂತಹ ವಿಷಯಗಳನ್ನು ತಿಳಿದುಕೊಳ್ಳಲು ಇದು ಯೂಸ್ ಆಗುತ್ತೆ. ಇದಕ್ಕಾಗಿ ಇವುಗಳಿಗೆ ಒಂದು ನಂಬರ್ ಸಿಸ್ಟಮ್ ಇರುತ್ತೆ. ಈ ಒಂದು ನಂಬರ್ 3000 and 4000 ಸೀರೀಸ್ನಲ್ಲಿ ಇದ್ದರೆ ಆ ಫ್ರೂಟ್ಸನ್ನು ನಾನ್ ಆರ್ಗಾನಿಕ್, ಅಂದರೆ ಕೀಟನಾಶಕಗಳನ್ನು ಬಳಸಿ ಬೆಳೆಸಿದ್ದಾರೆ ಅಂತ ಅರ್ಥ. ಅದೇ ರೀತಿ 4 ಡಿಜಿಟ್ಸ್ನ ಮುಂದೆ 9 ಇದ್ದು ಅದು 5 ಡಿಜಿಟ್ಸ್ ನಂಬರ್ ಆಗಿದ್ದರೆ ಅದನ್ನು ಆರ್ಗಾನಿಕ್ ಆಗಿ ಬೆಳೆಸಿದ್ದಾರೆ ಅಂತ ಅರ್ಥ. ಉದಾಹರಣೆಗೆ 94053. ಅದೇ ರೀತಿ 4 ಡಿಜಿಟ್ಸ್ ಮುಂದೆ 8 ಇದ್ದರೆ ಅವು ಜೆನೆಟಿಕಲಿ ಮೋಡಿಫೈಡ್ ಆರ್ಗಾನಿಸಮ್.
GMO ಅಂದರೆ ಜನ್ಯುಪರವಾಗಿ ಬದಲಾವಣೆಗಳನ್ನು ಮಾಡಿ ಬೆಳೆಸಿದ್ದಾರೆ ಅಂತ ಅರ್ಥ. ಆದರೆ ಲೋಕಲ್ ಆಗಿ ಬೆಳೆಸಿದ ಫ್ರೂಟ್ಸ್ ಮೇಲೆ ಈ ರೀತಿ ಸ್ಟಿಕ್ಕರ್ಸ್ ಇರಬೇಕು ಅನ್ನೋದು ಕಂಪಲ್ಸರಿ ಏನೂ ಅಲ್ಲ. ಸಾಮಾನ್ಯವಾಗಿ ಇವು ಸೂಪರ್ ಮಾರ್ಕೆಟ್ಗಳಲ್ಲಿರುವ ಹಣ್ಣುಗಳ ಮೇಲೆ ಅಥವಾ ಇಂಪೋರ್ಟ್ ಆಗಿರುವ ಹಣ್ಣುಗಳ ಮೇಲೆ ಇರುತ್ತೆ. ಆದರೆ ತುಂಬ ಜನ ಈ ಸ್ಟಿಕ್ಕರ್ಸ್ ಇದ್ದರೆ ಒಳ್ಳೆ ಕ್ವಾಲಿಟಿ ಅಂತ ಬ್ರ್ಯಾಂಡೆಡ್ ಅಂತ ಅಂದುಕೊಳ್ತಾರೆ. ನಮ್ಮ ದೇಶದಲ್ಲಿ ತುಂಬ ಜನ ಇನ್ಫಾರ್ಮೇಷನ್ಗಾಗಿ ಅಂಟಿಸಬೇಕಾದ ಸ್ಟಿಕ್ಕರ್ಸನ್ನು ಆ ಹಣ್ಣುಗಳು ಪ್ರೀಮಿಯಂ ಪ್ರಾಡಕ್ಟ್ ಅಂತ ಅನ್ನಿಸುವ ರೀತಿ ನಕಲಿ ಸ್ಟಿಕ್ಕರ್ಸನ್ನು ಅಂಟಿಸಿ ಮಾರಾಟ ಮಾಡ್ತಿದ್ದಾರೆ. ಅಥವಾ ಹಣ್ಣುಗಳ ಮೇಲೆ ಯಾವುದಾದ್ರೂ ಮಚ್ಚೆ ಇದ್ದರೆ ಅಥವಾ ಡ್ಯಾಮೇಜ್ ಆಗಿದ್ದರೆ ಅದನ್ನು ಕವರ್ ಮಾಡೋದಕ್ಕೆ ಈ ಸ್ಟಿಕ್ಕರ್ಸನ್ನು ಅಂಟಿಸ್ತಾರೆ. ಸಾಮಾನ್ಯವಾಗಿ ಇಂತಹ ಸ್ಟಿಕ್ಕರ್ಗಳ ಮೇಲೆ ಬೆಸ್ಟ್ ಕ್ವಾಲಿಟಿ, ಟೆಸ್ಟೆಡ್ ಓಕೆ ಇಂತಹ ಹೆಸರುಗಳು ಇರುತ್ತೆ. ಇವುಗಳಿಗೆ ಅಷ್ಟೊಂದು ಪ್ರಾಮುಖ್ಯತೆ ಇಲ್ಲ. ಅದೇ ರೀತಿ ಈ ಸ್ಟಿಕ್ಕರ್ಸನ್ನು ತಯಾರಿಸುವುದರಲ್ಲಾಗಲಿ ಅಥವಾ ಅವುಗಳನ್ನು ಅಂಟಿಸಲು ಬಳಸಿರುವ ಗಮ್ನಲ್ಲಾಗಲಿ ಆರೋಗ್ಯವನ್ನು ಹಾಳು ಮಾಡುವ ಕೆಮಿಕಲ್ಸನ್ನು ಬಳಸುವ ಅವಕಾಶ ಇದೆ. ಆದ್ದರಿಂದ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ FSSAI ಅವರು ಇಂತಹ ಸ್ಟಿಕ್ಕರ್ಸನ್ನು ಅಂಟಿಸಿರುವ ಹಣ್ಣುಗಳನ್ನು ತಿನ್ನುವ ಮೊದಲು ಆ ಸ್ಟಿಕ್ಕರ್ಸನ್ನು ತೆಗೆದುಹಾಕಿ ಆ ಸ್ಟಿಕ್ಕರ್ಸ್ ಅಂಟಿಸಿರುವ ಜಾಗವನ್ನು ಚೆನ್ನಾಗಿ ತೊಳೆದು ಅಥವಾ ಆ ಸ್ಟಿಕ್ಕರ್ಸನ್ನು ಅಂಟಿಸಿರುವ ಭಾಗವನ್ನು ಅಥವಾ ಸಿಪ್ಪೆಯನ್ನು ತೊಲಗಿಸಿ ಆನಂತರ ತಿನ್ನಬೇಕು ಅಂತ ಹೇಳ್ತಾರೆ. ನಾವು ಚಿಪ್ಸ್ ಪ್ಯಾಕೆಟ್ಸನ್ನು ತೆಗೆದುಕೊಂಡು ನೋಡಿದ್ರೆ ಅವುಗಳಲ್ಲಿ ಚಿಪ್ಸ್ನ ಜೊತೆ ಗ್ಯಾಸ್ ಕೂಡ ಇರುತ್ತೆ. ಒಳಗಡೆ ಇರುವ ಚಿಪ್ಸ್ ಹಾಳಾಗದೇ ಇರಲಿ ಅಂತ ಸ್ವಲ್ಪ ನೈಟ್ರೋಜನ್ ಗ್ಯಾಸನ್ನು ಲೋಡ್ ಮಾಡ್ತಾರೆ. ಒಂದು ವೇಳೆ ಆಕ್ಸಿಜನ್ ಏನಾದರೂ ಇದ್ದರೆ ಆ ಚಿಪ್ಸ್ ಅನ್ನೋದು ಬೇಗ ಹಾಳಾಗಿ ಹೋಗುತ್ತೆ, ಅವು ಮೆತ್ತಗೆ ಆಗಿ ಹೋಗುತ್ತೆ, ಅದಕ್ಕೆ ಬ್ಯಾಕ್ಟೀರಿಯಾ ಕೂಡ ಬೀಳುತ್ತೆ. ಆದ್ದರಿಂದ ಆ ಪಾಕೆಟ್ನಲ್ಲಿ ಇರುವ ಆಕ್ಸಿಜನನ್ನು ತೊಲಗಿಸಿ ನೈಟ್ರೋಜನ್ ಗ್ಯಾಸನ್ನು ಲೋಡ್ ಮಾಡ್ತಾರೆ. ಆದರೆ ಕೆಲವು ಕಂಪನಿಗಳು ಚಿಪ್ಸ್ಗಿಂತ ಗ್ಯಾಸನ್ನೇ ಹೆಚ್ಚಾಗಿ ಲೋಡ್ ಮಾಡ್ತಾರೆ. ಇದರ ಬಗ್ಗೆ ಸೌತ್ ಕೊರಿಯಾಗೆ ಸೇರಿದ ಕೆಲವು ಜನ ಸ್ಟೂಡೆಂಟ್ಸ್ ಸ್ವಲ್ಪ ವಿಚಿತ್ರವಾಗಿ ಪ್ರತಿಭಟನೆ ಮಾಡ್ತಾರೆ. ಈ ಪಾಕೆಟ್ಗಳಲ್ಲಿ ಎಷ್ಟು ಗಾಳಿ ಇರುತ್ತೆ ಅಂತ ತಿಳಿಸಲು 160 ಚಿಪ್ಸ್ ಪ್ಯಾಕೆಟ್ಸನ್ನು ತೆಗೆದುಕೊಂಡು ಅದನ್ನು ಒಂದು ಬೋಟ್ ರೀತಿ ಮಾಡಿ ಅದರ ಮೇಲೆ ಇಬ್ಬರು ಸ್ಟೂಡೆಂಟ್ಸ್ ಕೂತ್ಕೊಂಡು ಸುಮಾರು 1.3 ಕಿಲೋಮೀಟರ್ ಉದ್ದ ಇರುವ ನದಿಯನ್ನು ದಾಟ್ತಾರೆ. ಕೊರಿಯನ್ ಲಾ ಪ್ರಕಾರ ಸ್ನ್ಯಾಕ್ಸ್ ಪ್ಯಾಕೆಟ್ಗಳಲ್ಲಿ 65% ಸ್ನ್ಯಾಕ್ಸ್ ಇರಬೇಕು. ಆದರೆ ಈ ಕಂಪನಿ ಆ ರೂಲ್ಸನ್ನು ಬ್ರೇಕ್ ಮಾಡುತ್ತೆ. ಆ ಚಿಪ್ಸನ್ನು ತಯಾರಿಸುವ ಕಂಪನಿಗೆ ಈ ವಿಷಯ ತಿಳಿಸಬೇಕು ಅಂತ ಈ ರೀತಿಯಾಗಿ ಪ್ರತಿಭಟನೆ ಮಾಡ್ತಾರೆ. ಅಷ್ಟೇ ಅಲ್ಲ, ನಾವು ನೈಟ್ರೋಜನ್ ಗ್ಯಾಸನ್ನು ಖರೀದಿ ಮಾಡಿದ್ರೆ ಚಿಪ್ಸ್ ಫ್ರೀಯಾಗಿ ಕೊಟ್ಟಿದ್ದಾರೆ ಅಂತ ಆ ಕಂಪನಿ ಮೇಲೆ ಪ್ರತಿಭಟನೆ ಮಾಡ್ತಾರೆ. ಇನ್ನು ನಮ್ಮ ಇಂಡಿಯಾದಲ್ಲಿ ಚಿಪ್ಸ್ ಪ್ಯಾಕೆಟ್ಗಳಲ್ಲಿ ಒಂದು ದೊಡ್ಡ ಬೋಟನ್ನು ತಯಾರಿಸಿ ಅದರಲ್ಲಿ ಮೀನು ಹಿಡಿಯೋದಕ್ಕೆ ಹೋಗಬಹುದು. ಅಷ್ಟರ ಮಟ್ಟಿಗೆ ಗ್ಯಾಸನ್ನು ತುಂಬಿಸಿರ್ತಾರೆ. ಇವು ಫ್ರೆಂಡ್ಸ್ ಇವತ್ತಿನ ಕೆಲವು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ.